ನಮಸ್ತೆ, ಅಕ್ಷತಾ ಕೆ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಹಲಸಿನ ಹಣ್ಣಿನ ಇಡ್ಲಿ ಮಾಡಲು 2 ಗ್ಲಾಸ್ನಷ್ಟು ಅಕ್ಕಿಯನ್ನು ನೆನೆಯಲಿಕ್ಕೆ ಹಾಕಿದ್ದೇನೆ. 2 ಕಪ್ ಆಗುವಷ್ಟು ಹಲಸಿನ ಹಣ್ಣನ್ನು ಬಿಡಿಸಿ ಇಟ್ಕೊಂಡಿದ್ದೇನೆ. ಬೇಳೆಯನ್ನು ತೆಗೆದು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೇನೆ. ನಿಮ್ಮ ರುಚಿಗೆ ತಕ್ಕಷ್ಟು ಬೆಲ್ಲವನ್ನು ತೆಗೆದುಕೊಳ್ಳಿ. ಹಲಸಿನ ಹಣ್ಣು ಒಳ್ಳೆ ಸಿಹಿಯಾಗಿತ್ತು, ಹಾಗಾಗಿ ಸ್ವಲ್ಪ ಬೆಲ್ಲವನ್ನು ತೆಗೆದುಕೊಂಡಿದ್ದೇನೆ. ಮತ್ತು 2 ಹಿಡಿಯಷ್ಟು ತೆಂಗಿನ ತುರಿಯನ್ನು ತೆಗೆದುಕೊಂಡಿದ್ದೇನೆ. ನೋಡಿ ಫ್ರೆಂಡ್ಸ್, ಅಕ್ಕಿಯನ್ನು ರುಬ್ಬಿ ಆಗಿದೆ. ಅಕ್ಕಿಯನ್ನು ರುಬ್ಬಿ ಇಟ್ಕೊಂಡಿದ್ದೇನೆ. ತುಂಬ ನೈಸಾಗಿ ರುಬ್ಬೋದು ಬೇಡ, ಸ್ವಲ್ಪ ತರಿಯಾಗಿ ರುಬ್ಬಿಕೊಳ್ಳಿ. ನಾನು ಗ್ರೈಂಡರ್ನಲ್ಲಿ ರುಬ್ಬಿ ಇಟ್ಕೊಂಡಿದ್ದೇನೆ. ಈಗ ಹಲಸಿನ ಹಣ್ಣನ್ನು ರುಬ್ಕೊಳ್ತಾ ಇದ್ದೇನೆ. ಹಲಸಿನ ಹಣ್ಣು ಎಲ್ಲ ಹಾಕಿ ಒಮ್ಮೆ ರುಬ್ಕೊಂಡು ಬರ್ತೀನಿ. ನೋಡಿ ಫ್ರೆಂಡ್ಸ್, ಹಲಸಿನ ಹಣ್ಣನ್ನು ರುಬ್ಬಿಕೊಂಡೆ. ಈಗ ಇದನ್ನು ಒಂದು ಪಾತ್ರೆಗೆ ಹಾಕ್ಕೊಳ್ತೇನೆ. ಸ್ವಲ್ಪ ಜಾರಲ್ಲೇ ಇಟ್ಕೊಳ್ತೇನೆ. ಅದಕ್ಕೆ ಬೆಲ್ಲ ಮತ್ತು ಕಾಯಿ ಹಾಕಿ ರುಬ್ಕೊಳ್ಬೇಕು. ಇದನ್ನು ತರಿಯಾಗಿ ರುಬ್ಕೊಳ್ಳುವಂಥದ್ದು, ನೀರು ಹಾಕೋದಿಲ್ಲ. ಈಗ ಬೆಲ್ಲವನ್ನು ಹಾಕ್ಕೊಳ್ತೇನೆ. ನೋಡಿ, ಈ ಥರ ರುಬ್ಕೊಂಡ್ರೆ ಆಯಿತು. ಹೀಗೆ ಮಾಡಿದರೆ ಬಹಳ ರುಚಿಯಾಗಿ ಬರ್ತದೆ. ಇನ್ನು ಇದನ್ನು ಅಕ್ಕಿ ಹಿಟ್ಟಿಗೆ ಹಾಕಿ ಮಿಕ್ಸ್ ಮಾಡಿಕೊಳ್ಳುವಂಥದ್ದು. ಅಕ್ಕಿ ರುಬ್ಬುವಾಗ ನಾನು ಚಿಟಿಕೆ ಉಪ್ಪನ್ನು ಸೇರಿಸ್ಕೊಂಡಿದ್ದೆ. ಈಗ ನಾನು ರುಬ್ಬಿದ ಮಿಶ್ರಣವನ್ನು ಅಕ್ಕಿ ಹಿಟ್ಟಿನೊಂದಿಗೆ ಮಿಕ್ಸ್ ಮಾಡಿಕೊಳ್ತೇನೆ. ವಿಡಿಯೋವನ್ನು ಸರಿಯಾಗಿ ಗಮನವಿಟ್ಟು ನೋಡಿ, ಆಗ ಹೇಗೆ ಮಾಡಬೇಕು ಅಂತ ನಿಮಗೆ ಸರಿಯಾಗಿ ಗೊತ್ತಾಗ್ತದೆ. ಈಗಂತೂ ಹಲಸಿನ ಹಣ್ಣಿನ ಸೀಸನ್. ನೀವು ಕೂಡ ಮಾಡಿ ನೋಡಬಹುದು. ಬಾಳೆ ಎಲೆ ಇಲ್ಲದಿದ್ದರೂ ಇಡ್ಲಿ ತಟ್ಟೆಯಲ್ಲಿ ಮಾಡಿಕೊಳ್ಳಬಹುದು. ಇದೇ ಥರ ಹಿಟ್ಟು ಮಾಡಿ ಬಾಳೆ ಎಲೆಯಲ್ಲಿ ಮಡಚಿ ಸ್ಟೀಮ್ ಮಾಡಬಹುದು. ನಾನು ಇವತ್ತು ಇಡ್ಲಿ ತಟ್ಟೆಯಲ್ಲಿ ಮಾಡ್ತಾ ಇದ್ದೇನೆ. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಹಿಟ್ಟಿನ ಹದ ಇಷ್ಟು ಇರಬೇಕು, ಜಾಸ್ತಿ ನೀರು ಮಾಡಲಿಕ್ಕೆ ಹೋಗಬಾರ್ದು. ಸ್ಟೀಮರಿಗೆ ನೀರು ಹಾಕಿ ಬಿಸಿಯಾಗಲಿಕ್ಕೆ ಇಟ್ಟಿದ್ದೇನೆ. ಈಗ ಇಡ್ಲಿ ತಟ್ಟೆಗಳನ್ನು ತೆಗೆದುಕೊಂಡು ಸ್ವಲ್ಪ ಎಣ್ಣೆಯನ್ನು ಹಚ್ಕೊಳ್ತೇನೆ. ನಾನಿಲ್ಲಿ ಸ್ವಲ್ಪ ತೆಂಗಿನ ಎಣ್ಣೆಯನ್ನು ಹಾಕಿ ಸವರ್ಕೊಳ್ತಾ ಇದ್ದೇನೆ. ತುಪ್ಪವನ್ನು ಬೇಕಿದ್ದರೂ ಹಾಕ್ಕೊಳ್ಬಹುದು. ಈಗ ಇಡ್ಲಿ ಹಿಟ್ಟನ್ನು ತಟ್ಟೆಗೆ ಹಾಕ್ಕೊಳ್ತಾ ಇದ್ದೇನೆ. ಇಡ್ಲಿ ಹಿಟ್ಟು ಇಷ್ಟು ಗಟ್ಟಿ ಇರಬೇಕು, ತೀರಾ ನೀರಾಗಿ ಮಾಡಲಿಕ್ಕೆ ಹೋಗಬೇಡಿ. ನೋಡಿ, ವಿಡಿಯೋದಲ್ಲಿ ಚೆನ್ನಾಗಿ ತೋರಿಸ್ತಾ ಇದ್ದೇನೆ. ನೀವು ಇದೇ ಥರ ಮಾಡಿದರೆ ಕರೆಕ್ಟಾಗಿ ಬರ್ತದೆ. ಹಲಸಿನಕಾಯಿ ಇಡ್ಲಿಗೆ ಶುಂಠಿ ಚಟ್ನಿ ಒಳ್ಳೆಯ ಕಾಂಬಿನೇಷನ್. ತುಪ್ಪದೊಂದಿಗೂ ತಿನ್ನಬಹುದು, ಬಹಳ ರುಚಿಯಾಗಿರ್ತದೆ. ನೀರು ಬಿಸಿಯಾಗಿದೆ. ಈಗ
ಇಡ್ಲಿ ತಟ್ಟೆಯನ್ನು ಒಂದೊಂದಾಗಿ ಸ್ಟೀಮರ್ ಒಳಗೆ ಇಡ್ತಾ ಇದ್ದೇನೆ. ಈ ಇಡ್ಲಿಯನ್ನು ಸ್ಟೀಮ್ ಬಂದ ಮೇಲೆ ಸಿಮ್ ಮಾಡಿ 30 ನಿಮಿಷಗಳ ಕಾಲ ಬೇಯಿಸಿಕೊಳ್ಬೇಕು. ನೋಡಿ, ತಟ್ಟೆಯನ್ನು ಒಂದೊಂದಾಗಿ ಇಡ್ತಾ ಇದ್ದೇನೆ. ಇನ್ನು ಮುಚ್ಚಳ ಮುಚ್ಚಿ ಹೈ ಫ್ಲೇಮಲ್ಲಿ ಸ್ಟೀಮ್ ಬರೋವರೆಗೆ ಬೇಯಿಸಿ ಆಮೇಲೆ ಸಿಮ್ ಮಾಡಿ 30 ನಿಮಿಷಗಳ ಕಾಲ ಬೇಯಿಸಿಕೊಳ್ಳಿ. ಈಗ ಇಡ್ಲಿ ಬೆಂದಿದೆ. ಸ್ಟೀಮರ್ನ ಮುಚ್ಚಳ ತೆಗಿತಾ ಇದ್ದೇನೆ. ಬಿಸಿಯಾಗಿದೆ. ಹಾಗೆ ಒಂದು ಬಟ್ಟೆಯ ಸಹಾಯದಿಂದ ಮುಚ್ಚಳವನ್ನು ತೆಗೆದೆ. ಒಳ್ಳೆಯ ಪರಿಮಳ ಬರ್ತಾ ಇದೆ. ಹಲಸಿನ ಹಣ್ಣಿನ ಇಡ್ಲಿ ಘಮ್ಮನೆ ಪರಿಮಳ ಬರ್ತಾ ಇದೆ. ಹಲಸಿನ ಹಣ್ಣಿನ ಇಡ್ಲಿಯೊಂದಿಗೆ ನನ್ನ ಫೋಟೋ. ಈಗ ಇಡ್ಲಿಯನ್ನು ತಟ್ಟೆಯಿಂದ ತೆಗಿತಾ ಇದ್ದೇನೆ. ಎಷ್ಟು ನೀಟಾಗಿ ಬರ್ತಾ ಇದೆ ನೋಡಿ. ಸ್ವಲ್ಪವೂ ತಟ್ಟೆಗೆ ಅಂಟಿಕೊಳ್ತಾ ಇಲ್ಲ. ಈ ಬಿಸಿ ಬಿಸಿ ಇಡ್ಲಿ ತುಪ್ಪದೊಂದಿಗೆ ಬಹಳ ರುಚಿಯಾಗಿರ್ತದೆ. ಶುಂಠಿ ಚಟ್ನಿಯೊಂದಿಗೂ ಕೂಡ ತುಂಬ ಚೆನ್ನಾಗಿರ್ತದೆ. ಶುಂಠಿ ಚಟ್ನಿ ಮಾಡಿಕೊಂಡ್ರೆ ಅಜೀರ್ಣದ ಸಮಸ್ಯೆ ಆಗೋದಿಲ್ಲ, ಚೆನ್ನಾಗಿ ಕರಗ್ತದೆ, ಗ್ಯಾಸ್ಟ್ರಿಕ್ ಸಮಸ್ಯೆ ಬರೋದಿಲ್ಲ. ರುಚಿಯಾದ ಹಲಸಿನ ಹಣ್ಣಿನ ಇಡ್ಲಿ ಸಿದ್ಧವಾಗಿದೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಅಕ್ಷತಾ ಕೆ ಯೂಟ್ಯೂಬ್ ಚಾನೆಲನ್ನು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು ಮತ್ತು ಎಲ್ಲರಿಗೂ ಶುಭ ದಿನ.